ಹಾಯ್ ನನ್ನೆಲ್ಲ ಪ್ರೀತಿಯ ವಾಹಿನಿ ವೀಕ್ಷಕರಿಗೆ ಹಾಗೂ ನನ್ನ ಸಾಮಾಜಿಕ ಮಾಧ್ಯಮ ಬಂಧು ಮಿತ್ರರಿಗೆ ಹಾಗೂ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಸಹೋದರ ಸಹೋದರಿಯರಿಗೆ ಸೊ ಈ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯವರಾಗಿರೋಣ ಅಂತ ಹೇಳ್ತಾ ಸೊ ಮಕರ ಸಂಕ್ರಮಣ ಹಬ್ಬದ ಬಗ್ಗೆ ಒಂದೆರಡು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ, ಸೊ ಸರಿ ಮಾತಾಡಿದರೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸೊ ಮಕರ ಸಂಕ್ರಮಣ ಹಬ್ಬದ ಬಗ್ಗೆ ಏನಪ್ಪ ಹೇಳೋದು ಅಂತಂದರೆ, ಸೊ ಇದು ಒಂದು ಬಾಂಧವ್ಯ ಬೆಸೀತಕ್ಕಂಥ ಒಂದು ಹಬ್ಬ. ಸೊ ಒಬ್ರಿಗೊಬ್ಬರು ಎಳ್ಳು ಬೆಲ್ಲ ತಿಂದು ಸೊ ಚೆನ್ನಾಗಿರೋಣ, ಮುಂದೆ ಒಳ್ಳೇದು ಬಯಸೋಣ, ಒಳ್ಳೆಯವರಾಗಿರೋಣ ಅಂತಕ್ಕಂಥ ಒಂದು ಹಬ್ಬ. ಇದು ಯಾಕೆ ಮಕರ ಸಂಕ್ರಮಣ ಅಂತಂದರೆ, ಸೊ ಸೂರ್ಯ ದಕ್ಷಿಣಾಯದಿಂದ ಉತ್ತರಾಯಣಕ್ಕೆ ಸೊ ಪಥಸಂಚಲನ ಮಾಡ್ತಕ್ಕಂಥ ಒಂದು ಶುಭ ದಿನ ಇದು. ಸೊ ಹಂಗಾಗಿ ಈ ಒಂದು ಹಬ್ಬನ ನಾವು ಭಾರತೀಯರು ಸೊ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನಮ್ಮ ದೇಶದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ವೈಚಾರಿಕತೆಯನ್ನು ನಮ್ಮ ಪ್ರತಿಯೊಂದು ಹಿಂದೂ ಧಾರ್ಮಿಕ ಹಬ್ಬಗಳು ಸೊ ಒಳಗೊಂಡಿದ್ದಾವಂತ ನಾನು ಈ ದಿನ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಸ್ನೇಹಿತರೆ. ಸೊ ಮತ್ತೆ ಏನಪ್ಪ ಮಾತಾಡ್ತಾ ಹೋದರೆ, ಸೊ ಯಾಕೆ ಮಕರ ಸಂಕ್ರಮಣ ಸೊ ಅಂತಂದರೆ, ಇದು ಒಂದು ಸೂರ್ಯದೇವನ ಒಂದು ಪಥಸಂಚಲನದ ಜೊತೆಗೆ ಸೂರ್ಯದೇವ ಸೊ ತನ್ನ ಮಗನಾಗಿರ್ತಕ್ಕಂಥ ಶನಿಗೆ ಅವನ ಮನೆಗೆ ಹೋಗಿ ಇದ್ದಾಗಂಥ ಸಂದರ್ಭದಲ್ಲಿ ಸೊ ಶನಿದೇವ ಸೂರ್ಯದೇವನಿಗೆ ಎಳ್ಳು ಕೊಡ್ತಾನೆ. ಸೊ ಸೂರ್ಯದೇವ ಶನಿದೇವನಿಗೆ ಬೆಲ್ಲ ಕೊಡ್ತಾನೆ. ಸೊ ಅಂದರೆ ಶನಿದೇವನಿಗೆ ಎಳ್ಳು ಅಂದರೆ ಇಷ್ಟ, ಸೂರ್ಯದೇವನಿಗೆ ಬೆಲ್ಲ ಅಂದರೆ ಇಷ್ಟ. ಸೊ ಎಳ್ಳು ಬೆಲ್ಲ ತಿಂದು ಒಳ್ಳೆಯವರಾಗಿರೋಣ ಅಂತಂದೇಳಿ ಅವರಿಬ್ಬರು ಅವಾಗಿನ ಒಂದು ಸಂಭಾಷಣೆ ಅಥವಾ ಅವರು ಒಂದು ವೈಚಾರಿಕತೆ ಈಗಲೂ ಸಹ ಮೂಡಿದೆ. ಇದು ಯಾಕೆ ಹಿಂಗಾಯಿತು ಅಂತಂದರೆ, ಸೊ ನೋಡ್ತಾ ಹೋದರೆ ನಾವು ಸೂರ್ಯದೇವನ ಪತ್ನಿಯಾಗಿರ್ತಕ್ಕಂಥ ಸಂಜ್ಞಾದೇವಿಯವರು ಸೂರ್ಯನ ಶಾಖಮಾನಕ್ಕೆ ತಾಳಲಾರದೆ ಸೊ ನಾನು ಸುಟ್ಟು ಕರಕಲಾಗ್ತೀನಿ ಅಂತಂದೇಳಿ ಅಂದ್ಕೊಂಡು ಅವರು ಒಂದು ತಪಸ್ಸಿಗೆ ಹೋಗ್ತಾರೆ. ಅವ್ರಿಗೆ ತಪಸ್ಸಿಗೆ ಹೋಗ್ಬೇಕಾದ್ರೆ ಒಬ್ಬ ಸೂರ್ಯದೇವನಿಗೆ ಒಂದು ಸೇವೆ ಮಾಡ್ಬೇಕಂತಂದೇಳಿ ಬೇಕೇ ಬೇಕಲ್ಲ, ಸೂರ್ಯದೇವನಿಗೆ ಹೇಳಿ ಹೋಗೋಕ್ಕಾಗಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಸೊ ಅವ್ರದ್ದೇ ಒಂದು ಪ್ರತಿರೂಪ ಆಗಿರ್ತಕ್ಕಂಥ ಒಂದು ನೆರಳನ್ನ ಸೃಷ್ಟಿ ಮಾಡ್ತಾರೆ. ಅವರೇ ಛಾಯಾದೇವಿ. ಸೊ ಛಾಯಾದೇವಿ ಅಂತಂದರೆ ಸೇಮ್ ಸಂಜ್ಞಾದೇವಿ ಹೇಗಿರ್ತಾರೋ ಅದೇ ಥರ ಇರ್ತಾರೆ. ಸೊ ಅಂತಕ್ಕಂಥ ಒಂದು ನೆರಳಿನ ಪ್ರತಿರೂಪನ ಸೃಷ್ಟಿ ಮಾಡಿ ಸೊ ಛಾಯಾದೇವಿ ಹತ್ರ ಮಾತು ತೊಗೊತಾರೆ, ನಾನು ಏನೇನೆಲ್ಲ ಸೇವೆ ಮಾಡ್ತಿದ್ನೋ ಎಲ್ಲ ಪ್ರತಿಯೊಂದು ಸೇವೆಯೂ ಸೂರ್ಯದೇವ್ಗೆ ಆಗಬೇಕು. ಅದ್ರ ಜೊತೆಗೆ ಏನೇ ಇತ್ತಂದ್ರೂ ನೀನು ಯಾವುದೇ ಕಾರಣಕ್ಕೂ ಛಾಯಾ ಅಂತಂದೇಳಿ ಸೂರ್ಯದೇವನ ಹತ್ರ ಹೇಳಂಗಿಲ್ಲ ಅಂತಂದೇಳಿ ಸೊ ಮಾತು ತಗೊಂಡು ಅವರು ಒಂದು ಅಶ್ವವಾಗಿ ಅವರು ತಪಸ್ಸಿಗೆ ಹೋಗ್ತಾರೆ, ಅಂದರೆ ಕುದುರೆಯಾಗಿ ಹೋಗ್ತಾರೆ. ಸೊ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯದೇವನಿಗೆ ಯಾವಾಗಲೂ ಗೊತ್ತೇ ಆಗಲ್ಲ. ಸೊ ಆ ಟೈಮಲ್ಲಿ ಛಾಯಾದೇವಿಯವರು ಸೂರ್ಯದೇವನ ಜೊತೆಗೆ ದೈಹಿಕವಾಗಿ ಮಾನಸಿಕವಾಗಿ ಸೊ ಒಂದಾಗಿ ಸೊ ಶನಿದೇವನಿಗೆ ಜನ್ಮ ನೀಡ್ತಾನೆ. ಸೊ ಶನಿದೇವ ಕಪ್ಪು ಬಣ್ಣದಲ್ಲಿರ್ತಾನೆ. ಸೊ ಆವಾಗ ಸೂರ್ಯದೇವಗೆ ಯಾಕೆ ಕಪ್ಪು ಬಣ್ಣದಲ್ಲಿದ್ದಾನೆ, ನನ್ನ ಒಂದು ಬಣ್ಣ ಆಕಾರ ಇದಲ್ಲ, ನಾನು ಇವರ ಜನ್ಮದಾತ ಅಲ್ಲ ಅಂತಂದೇಳಿ ಸೂರ್ಯದೇವ ಸೊ ಒಂದು ಇದನ್ನು ಮಾಡ್ತಾನೆ, ಕ್ವಶನ್ ಮಾಡ್ತಾನೆ. ಅಂಥ ಸಂದರ್ಭದಲ್ಲಿ ಶನಿದೇವನ್ನ ಏಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೂರ್ಯದೇವ. ಸ್ಟಾರ್ಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದಾದಮೇಲೆ ಸೊ ಒಂದು ದಿನ ಸೂರ್ಯದೇವಿಗೂ ಮತ್ತು ಶನಿದೇವಿಗೂ ಸೊ ವಾಗ್ವಾದ ಆಗಿ ಶನಿದೇವನ ಹೊರಗಾಗ್ತಾನೆ, ಅವನ ಮನೇನ ಸುಟ್ಟು ಭಸ್ಮ ಮಾಡ್ತಾನೆ. ಅವಾಗ ಒಂದು ಸಾಧಾರಣವಾದ ಒಂದು ಮನೆಯಲ್ಲಿದ್ದಾಗ ಸೊ ಅಂಥ ಸಂದರ್ಭದಲ್ಲಿ ಮುಂದೊಂದು ದಿನ ಜ್ಞಾನೋದಯ ಆಗುತ್ತೆ, ಸಂಜ್ಞಾದೇವಿ ವಾಪಸ್ ಬರ್ತಾರೆ. ಸೊ ಅವಾಗ ಶನಿದೇವನ ಮನೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯದೇವಿಗೆ ಇವನು ನನ್ನ ಮಗನೇ, ಸೊ ನನ್ನ ಜನ್ಮ ಕೊಟ್ಟಿರ್ತಕ್ಕಂಥ ಜನ್ಮದಾತ ನಾನೇ ಅಂತಂದೇಳಿ ತಿಳಿದಾಗ ಮನೆಗೆ ಹೋದಾಗ ಅವರ ಒಂದು ಬಾಂಧವ್ಯ ಮಿಲನ ಆಗುತ್ತೆ. ಅಂದರೆ ಸೊ ಒಬ್ರಿಗೊಬ್ರಿಗೂ ಅಟ್ಯಾಚ್ಮೆಂಟ್ಸ್ ಬೆಳಗದಾಗ ಅವರು ಎಳ್ಳು ಅಂದರೆ ಸೊ ಶನಿದೇವನಿಗೆ ಇಷ್ಟ, ಸೊ ಬೆಲ್ಲ ಅಂದರೆ ಸೂರ್ಯದೇವನಿಗೆ ಇಷ್ಟ. ಹಂಗಾಗಿ ಎಳ್ಳು ಬೆಲ್ಲ ಸೊ ಮಿಂಗಲಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆಯವರಾಗಿರೋಣ ನಾವಿಬ್ಬರು ತಂದೆ ಮಗ ಅಂತಂದೇಳಿ ಆ ಒಂದು ಮಕರ ಸಂಕ್ರಮಣ ದಿನನ ನಾವು ಆಚರಣೆ ಮಾಡ್ತೀವಿ ಆ ದಿನವನ್ನು. ಸೊ ಈ ದಿನ ಸೊ ದಕ್ಷಿಣದಿಂದ ಉತ್ತರಕ್ಕೆ ಸೂರ್ಯದೇವ ಪಥಸಂಚಲನ ಆಗ್ತಾನೆ ಅಂತ ನಾವು ಹೇಳ್ಬೋದು. ಈ ಒಂದು ಐತಿಹಾಸಿಕ ಚರಿತ್ರೆ ಹೊಂದಿದೆ. ಅದ್ರ ಜೊತೆಗೆ ಮಹಾಭಾರತಕ್ಕೂ ಒಂದು ಈ ಮಕರ ಸಂಕ್ರಮಣಕ್ಕೂ ಒಂದು ಸಂಬಂಧ ಇದೆ. ಏನಪ್ಪ ಅಂತಂದರೆ ಭೀಷ್ಮದೇವ ಅರ್ಜುನನ ಬಾಣಗಳಿಂದ ಪೆಟ್ಟು ತಿಂದ ಮೇಲೆ 58 ದಿನಗಳ ಕಾಲ ಅವರು ಮರಣ ಹೊಂದಿರಲ್ಲ. ಅವರು ಇಚ್ಛಾ ಮರಣ ಹೊಂದಬೇಕಂತಂದೇಳಿ ಅವ್ರು ಅಂದ್ಕೊಂಡಿರ್ತಾರೆ. ಯಾವ ದಿನ ಅಂತಂದೇಳಿ ಅವರೇ ಡಿಸೈಡ್ ಮಾಡ್ತಾರೆ. ಆ ದಿನವೇ ಈ ಒಂದು ಮಕರ ಸಂಕ್ರಮಣ ದಿನ. ಸೊ 58 ದಿನಗಳ ಕಾಲ ವೆಯ್ಟ್ ಮಾಡಿ ಈ ಒಂದು ದಿನ ಅಂದರೆ ಈ ಒಂದು ಶುಭ ದಿನದಂದು ಅವರು ದಕ್ಷಿಣದಿಂದ ಉತ್ತರಕ್ಕೆ ಸೂರ್ಯದೇವ ಪಥಸಂಚಲನ ಆಗೋಂಥ ದಿನದಂದು ಅವರು ಇಚ್ಛಾ ಮರಣವನ್ನು ಹೊಂದ್ತಾರೆ. ಅದಕ್ಕೂ ಸಹ ಒಂದು ಶುಭ ಸಂಕೇತ ಅಂತಂದೇಳಿ ಇದೊಂದು ಆಚರಣೆ ಮಾಡ್ತಾರೆ. ಆಗಿನ ಕಾಲದಿಂದಲೂ ಈಗಿನ ಕಾಲದವರೆಗೂ ನಾವು ಮಕರ ಸಂಕ್ರಮಣ ಈ ಒಂದು ವೈಚಾರಿಕತೆಯನ್ನು ಬೆಳೆಸ್ಕೊಂಡು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಒಂದು ದೇಶದ ಪಾರಂಪರಿಕತೆ, ಒಂದು ಸನಾತನ ಧರ್ಮ ಅಥವಾ ಒಂದು ನಮ್ಮ ಒಂದು ಕಲ್ಚರ್ ಅಂತ ಹೇಳ್ತಾ ಸೊ
ಸೊ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ನಾನು ಒಂದೆರಡು ಮಾತುಗಳು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ